ಶ್ರೀಪಾದಂಗಳವರ ಸೇವೆಯನ್ನು ಮಾಡಿದ್ದಾರೆ. ಬಹಳ ಕಷ್ಟತರವಾದಂತಹ ಇದೊಂದು ಸೇವೆ. ಎಲ್ಲ ಸೇವೆಗಳು ಸ್ವಲ್ಪ ನಿಧಾನ ಪ್ರಾರಂಭವಾದರೆ ಈ ಸೇವೆ ಬೆಳಿಗ್ಗೆ 6:30ಗೇ ಪ್ರಾರಂಭವಾಗ್ತಿತ್ತು. ಹಾಗಾಗಿ ಎಲ್ಲರೂ ಕೂಡ ಅಷ್ಟರಲ್ಲೇ ಬರಬೇಕಿಲ್ಲಿ ಬಂದು ಹಾಲು ತೆಗಿರಬೇಕು, ಅದಕ್ಕೆಲ್ಲ ಪಾನೀಯ ವ್ಯವಸ್ಥೆ ಆಗಬೇಕು. ಸರಿಯಾಗಿ 8 ಗಂಟೆಗೆ ಅಲ್ಲೆಲ್ಲರೂ ಕೂಡ ಸಾಹಿತ್ಯ ಮಂದಿರಕ್ಕೆ ಜನ ಬರ್ತಾ ಇದ್ದಾರೆ. ಅಷ್ಟರಲ್ಲೇ ಎಲ್ಲ ವ್ಯವಸ್ಥೆ ಸಿದ್ಧ ಇರಬೇಕು. ಅದಕ್ಕಾಗಿ ಎಷ್ಟು ಕೆಲಸ ಅಂತನ್ನೋದು ನೀವೇ ಊಹೆ ಮಾಡಿ. ಇದೆಲ್ಲವೂ ಕೂಡ ಆಗಿದೆ ಅಂತಂದರೆ ಅದೆಲ್ಲ ಶ್ರೀಪಾದಂಗಳವರ ಅನುಗ್ರಹದಿಂದ. ಈಗ ತಾನೇ ಹೇಳಿದಂತೆ ನಮಗೆ ಬಹಳ ಭಾರವಾಗಬಾರದು ಅಂತ ಹೇಳಿ ಶ್ರೀಪಾದಂಗಳವರು ನಮಗೆ ಅಲ್ಲಿ ಪಾದಪೂಜೆಯನ್ನು ಮತ್ತು ಮುದ್ರಾಧಾರಣೆಯನ್ನು ಮಾಡಿಸಿದಾದ ನಂತರ ಹಾಲ್ ಏನೇ ಇದ್ದರೂ ಚಿಕ್ಕದು. ಹಾಗಾಗಿ 200ರಿಂದ 300 ಜನ ಮಾತ್ರ ಅಲ್ಲಿ ಸೇರತಕ್ಕದ್ದು. ಸರಿಯಾಗಿ ಅಲ್ಲಿ ಕಳಿಸಿ ಅಲ್ಲಿ ಎಂಜಲುಗಾಮ ಆದ ನಂತರ ಮತ್ತೆ ಇನ್ನೊಂದು ಬ್ಯಾಚನ್ನು ಸ್ವಾಮಿಗಳು ಬಿಡ್ತಿದ್ರು. ಇದೆಲ್ಲ ಇಷ್ಟು ಸುವ್ಯವಸ್ಥಿತವಾಗಿದೆ ಅಂತಂದರೆ ಅದು ಶ್ರೀಪಾದಂಗಳವರ ಅನುಗ್ರಹದಿಂದ. ಮಧ್ಯದಲ್ಲಿ ನಮಗೊಂದಿಷ್ಟು ಅಹಂಕಾರ ಬಂತು. ಏನು ಶ್ರೀಪಾದಂಗಳವರೇನು ಕಳಿಸ್ತಾ ಇದ್ದಾರೆ ಹೀಗೆ ಬ್ಯಾಚು ಇದೆಲ್ಲ ನಮ್ಮಿಂದೇ ಆಗ್ತಾ ಇದೆ ಅಂಥೇಳಿ ನಾವೇನೋ ಒಂದಿಷ್ಟು ಅಹಂಕಾರ ಪಟ್ವಿ. ಅದರ ನಿಜವಾದಂತಹ ಟೆನ್ಷನ್ ಏನಂತ ಅನ್ನೋದು ನಮಗೆ ಒಂದು 3 ದಿನ ಗೊತ್ತಾಯಿತು. ಮಾಧ್ವ ವರ್ಕ್ಶಾಪ್ ಮಾಡಿದರು ಶ್ರೀಪಾದಂಗಳವರು. ಆ ಸಮಯದಲ್ಲಿ ಯಾರೂ ಬರಲೇ ಇಲ್ಲ ಫಳಾರಕ್ಕೆ. ನಾವು ಬರ್ರಿ ಅಂತಂದರೂ ಕೂಡ ಯಾರೂ ಬರಲಿಲ್ಲ ಫಳಾರಕ್ಕೆ. ಇಲ್ಲ, ಶ್ರೀಪಾದಂಗಳವರ ಜೊತೆಗೆ ಪ್ರಶ್ನೋತ್ತರ ಕಾರ್ಯಕ್ರಮ ಇದೆ, ಹಾಗಾಗಿ ನಾವೆಲ್ಲರೂ ಕೂಡ ಅಲ್ಲೇ ಇರಬೇಕು ಅಂತ ಹೇಳಿದರು. ಸರಿ ಅಂತ ನಾವು ಕಾಯ್ತಾ ಇದ್ವಿ. ಏಕಕಾಲದಲ್ಲಿ 9:00ವರೆಗೆ ಶ್ರೀಪಾದಂಗಳವರು ಆ ಕಾರ್ಯಕ್ರಮವನ್ನು ಮುಗಿಸಿದಾದ ನಂತರ 800, 1000, 1,500 ಜನ ಬಂದುಬಿಟ್ರಲ್ಲಿ ಏಕಕಾಲದಲ್ಲಿ. ಅದೆಲ್ಲವೂ ಕೂಡ ಶ್ರೀಪಾದಂಗಳವರ ಅನುಗ್ರಹದಿಂದಲೇ ನಿರ್ವಿಘ್ನವಾಗಿ ನೆರವೇರಿತು. ಅದು ಹೇಗೆ ನೆರವೇರಿತು ಅಂತ ಒಂದು ಹೇಳಲಿಕ್ಕೂ ಸಾಧ್ಯವಿಲ್ಲ. ಪೂರ್ತಿ ಸಾಹಿತ್ಯ ಮಂದಿರ ಪೂರ್ತಿ ತುಂಬ ಹೋಗಿತ್ತು. ಆದರೆ ಎಲ್ಲೂ ಕೂಡ ಅವ್ಯವಸ್ಥಿತ ಅಂತ ಅನ್ನೋದು ಆಗದೇನೆ ಎಲ್ಲ ಸುವ್ಯವಸ್ಥಿತ ಅಂತ ಅನ್ನೋದು ಶ್ರೀಪಾದಂಗಳವರ ಅನುಗ್ರಹದಿಂದ ಆಯಿತು. ಕೇವಲ ಅಂದರೆ ಒಂದು ಸೇವೆಯನ್ನು ಮಾಡ್ತಾ ಇರುವಾಗ ಸ್ವಲ್ಪ ಟೆನ್ಷನ್ ಇದ್ದು ಸೇವೆಯನ್ನು ಮಾಡಿದರೂ ಇನ್ನೂ ಹೆಚ್ಚಿನ ಪುಣ್ಯ ಅಂತನ್ನೋ ವಿಚಾರದಲ್ಲಿ ಶ್ರೀಪಾದಂಗಳವರು 3 ದಿನ ನಮಗೆ ಪರೀಕ್ಷೆಯನ್ನು ತೆಗೆದುಕೊಂಡರು. ಆ ಪರೀಕ್ಷೆಯಲ್ಲಿ ನಮ್ಮನ್ನು ಸಫಲ ಮಾಡಿದ್ದು ಕೂಡ ಶ್ರೀಪಾದಂಗಳವರು. ಹಾಗಾಗಿ ಈ ಒಂದು ಸೇವೆಯನ್ನು ಶ್ರೀಪಾದಂಗಳವರ ಅಂತರ್ಯಾಮಿ ರಾಮದೇವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ನಮ್ಮ ಎಲ್ಲ ಸ್ವಯಂ ಸೇವಕರಿಗೆ ಇದೇ ರೀತಿಯಾದಂತಹ ಅನುಗ್ರಹ ಶ್ರೀಪಾದಂಗಳವರದು ಸದಾಕಾಲದಲ್ಲಿರಬೇಕು ಅಂತ ಹೇಳ್ತಾ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.